ಟ್ರೋಲ್ಸ್ ಬಗ್ಗೆ ಒಪಿನಿಯನ್ ಏನಿದೆ? ಅದು ಅಗೇನ್ ಗುಡ್ ಟ್ರೋಲ್ಸ್ ಬರ್ತಾ ನಾವೀಗ ಆಕ್ಚುಲಿ ತುಂಬಾ ಎಂಜಾಯ್ ಮಾಡ್ತಾ ಇರ್ತೀವಿ ಟ್ರೋಲ್ಸ್. ಏನಾರ ಆಯ್ತು ಅಂದ್ರೆ ಅದನ್ನ ಒಂದು ಹೆಲ್ತಿ ವೇಲಿ ಟ್ರೋಲ್ ಮಾಡ್ತಾರೆ, ಪೀಪಲ್ ಲಾಫ್. ಅದು ತುಂಬಾ ಆಕ್ಚುಲಿ ಖುಷಿ ಆಗುತ್ತೆ, ನಾನು ಫಾಲೋ ಮಾಡ್ತೀನಿ, ಅದೆಲ್ಲ ಖುಷಿ ಆಗುತ್ತೆ. ಬಟ್ ಕೆಲವೊಂದ್ಸತಿ ಒಂದು ಸಿಕ್ಕಾಪಟ್ಟೆ ಹರ್ಟಿಂಗ್ ಟ್ರೋಲ್ ಬಂದಾಗ ಬೇಜಾರಾಗುತ್ತೆ. ಅಯ್ಯೋ ಅಂದ್ರೆ ಒಂದು ಪರ್ಸನ್ ಅದು ಅಷ್ಟು ಎಫೆಕ್ಟ್ ಆಗ್ತಿದೆ ಅಂದಾಗ ಸ್ಟಾಪ್ ಮಾಡ್ಬೇಕು, ಅದು ಆಗ್ತಿಲ್ವಲ್ಲ ಅಂತ ಒಂದು ಬೇಜಾರಿದೆ. ಬಟ್ ನನ್ನ ಒಂದು ಪರ್ಸನಲಿ ತಗೊಂಡಾಗ ನಾನು ಇದುವರೆಗೂ ನನ್ನ ಬಗ್ಗೆ ಹರ್ಟ್ಫುಲ್ ಟ್ರೋಲ್ಸ್ ನಾನು ಯಾವತ್ತೂ ನೋಡಿಲ್ಲ. ಆಲ್ವೇಸ್ ಅ ಪಾಸಿಟಿವ್ ಟ್ರೋಲ್ಸ್ ನಾನು ಎಂಜಾಯ್ ಮಾಡ್ತೀನಿ, ನಾನು ಶೇರ್ ಮಾಡ್ಕೋತೀನಿ. ನಾನು ಟ್ರೋಲ್ಸೇ ನೋಡಿರೋದು. ಅಂಡ್ ಇನ್ಫ್ಯಾಕ್ಟ್ ಸಿಕ್ಕಾಪಡೆ ಸಪೋರ್ಟ್ ಇದೆ ನನಗೆ ಟ್ರೋಲ್ ಪೇಜಸ್ ಇಂದ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಇಂದ ಆಗಿರ್ಬೋದು. ದೇ ಹ್ಯಾವ್ ಸಪೋರ್ಟೆಡ್ ಮೀ ರಿಯಲಿ ವೆಲ್. ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಂಗಿಲ್ಲ ನಾನು. ಸೂಪರ್. ಅಂಡ್ ಬ್ಯಾಡ್ ಕಮೆಂಟ್ಸ್ ಇದು ತಗೊಂಡ್ರೆ ಆಲ್ಮೋಸ್ಟ್ ಎಲ್ರಿಗೂ ಇದು ಒಂಥರ ಕಾಮನ್ ಫ್ಯಾಕ್ಟರು. ಬಟ್ ಡಿಪೆಂಡ್ಸ್ ಆನ್ ಪರ್ಸನ್. ಅವ್ರ ಲೈಫ್ ಅಲ್ಲಿ ಇರೋ ಫ್ರಸ್ಟ್ರೇಷನ್ ಎಲ್ಲ ತಗೋ ಕಮೆಂಟ್ ಅಂತ ಹೇಳ್ಬಿಟ್ಟು ಟಾಕ್ ಅಂತ ಹೊಡಿತಾ ಇರ್ತಾರೆ ಕಮೆಂಟ್. ಅಂದ್ರೆ ಅವ್ರ ಫ್ರಸ್ಟ್ರೇಷನ್ ಲೆವೆಲ್ ನ ಆಚೆ ಆಗ್ತಿರ್ತಾರೆ ಅಷ್ಟೇ. ಅದಂತೂ ಅರ್ಥ ಹೋಗಿದೆ ನನ್ಗೆ. ಒಂದ್ ಪಾಯಿಂಟ್ ಅಲ್ಲಿ ಓಕೆ, ಈಗ ನೀವು ನನಗೆ ಬೈತಿರೋದ್ರಿಂದ ನಿಮ್ಗೆ ಫ್ರಸ್ಟ್ರೇಷನ್ ಆಚೆ ಆಗಿ, ಇಫ್ ಯು ಆರ್ ಹ್ಯಾಪಿ ಬೈರಿ ಹೋಗಿ. ನೆಕ್ಸ್ಟ್ ಲೆವೆಲ್ ಥಾಟ್ ಇದು. ಅದರಿಂದ ಫ್ರಸ್ಟ್ರೇಷನ್ ಆಚೆ ಹೋಗಿ ಮೈಂಡ್ ಅವ್ರಿಗೆ ಕಾಮ್ ಆಗ್ತದೆ ಅಂದ್ರೆ ಬೈರಿ. ನಾನು ಇದುವರೆಗೂ ಕಮೆಂಟ್ಸ್ ಆಫ್ ಮಾಡೇ ಇಲ್ಲ. ನಾನು ಏನಕ್ಕೆ ಮಾಡ್ಬೋದು, ಬೈತೀರಾ ನಾನು ಡಿಲೀಟ್ ಮಾಡಲ್ಲ ಕಮೆಂಟ್ಸ್ ನ. ಅಂದ್ರೆ ಅವ್ರು ಬೈದಿರ್ತಾರಲ್ಲ ಅದ್ ನೋಡಿ ಡಿಲೀಟ್ ಮಾಡಲ್ಲ. ನೋಡ್ತೀನಿ ಅಂದ್ರೆ ಪಾಪ ಬಿಡು ಹೋಗ್ಲಿ, ಅದು ಒಂದು ಸೋಷಿಯಲ್ ಸರ್ವಿಸ್ ಅನ್ಕೊಂತೀನಿ. ಅಂಡ್ ಎಸ್ಪೆಷಲಿ ನಾನು ಅಬ್ಸರ್ವ್ ಮಾಡೋದು ಹೀರೋಯಿನ್ಸ್ಗೆ ಡ್ರೆಸ್ಸಿಂಗ್ ವಿಷಯದಲ್ಲಿ ತುಂಬಾ ಜಾಸ್ತಿ ಕಮೆಂಟ್ಸ್ ಬರುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಅಬ್ಸರ್ವ್ ಮಾಡಿರೋದು ಹೇಗೆ ಅಂದ್ರೆ, ಇವತ್ತು ನಾನು ಸೀರೆ ನನ್ ಫಸ್ಟ್ ಅಲ್ಲೇ ಹೇಳಿದೆ ನನ್ಗೆ ಎರಡೂ ಇಷ್ಟ. ಸ್ಯಾರಿನೂ ಉಡ್ತೀನಿ, ನಾನು ವೆಸ್ಟರ್ನ್. ನನ್ಗೆ ಸೀರೆ ಉಟ್ಟು ದೇವಸ್ಥಾನಕ್ಕೆ ಹೋಗಿ ಏನಂತಾರೆ ಕಾಯಿ ಕಟ್ಟೋದು, ವ್ರತ ಮಾಡೋದು, ಅದು ನಾನು ಕನ್ನಡತಿಯಾಗಿ ಅದನ್ನು ಮಾಡ್ತೀನಿ. ಈ ಕಡೆ ವೆಸ್ಟರ್ನ್ ಡ್ರೆಸ್ ನನ್ನ ಸ್ಟೈಲ್, ಅದು ನಾನು ಅದನ್ನು ಮಾಡ್ತೀನಿ. ಹಾಗಂತ ಈಗ ನನ್ನ ಪರ್ಸನಾಲಿಟಿ ಚೇಂಜ್ ಆಗತ್ತಾ? ಎರಡರಲ್ಲೂ ನಾನು ಶರಣ್ಯನೇ ಅಲ್ಲ. ಅದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಒಂದೇನಂದ್ರೆ, ಈಗ ಸ್ಯಾರಿ ಉಟ್ಕೊಂಡೆಲ್ಲ ಪೋಸ್ಟ್ ಹಾಕಿದ್ವಿ ಅಂದ್ರೆ ಅದೇ ಅವ್ರಗಳೇ ಸಕ್ಕದಾಗಿ ಕಮೆಂಟ್ ಹಾಕ್ತಾರೆ. ಒಂದ್ ಸ್ವಲ್ಪ ಪ್ಯಾಂಟು ಜೀನ್ಸ್ ಏನಾರು ಹಾಕೊಂಡು ಹಾಕ್ತಾರೆ, ಅದೇ ಜನ ಬೇರೆ ತರ ಕಮೆಂಟ್ ಬರುತ್ತೆ. ನಾನು ಅದಕ್ಕೆ ಓಕೆ, ನೆನ್ನೆ ನಾನು ಒಳ್ಳೆಯವಳಾಗಿದ್ದೆ, ಇವತ್ತು ಕೆಟ್ಟವಳಾಗ್ಬಿಟ್ಟು ಆಗಿದೆ. ಜಸ್ಟ್ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಮೇಲೆ ನಮ್ಮ ಪರ್ಸನಾಲಿಟಿನೇ ಜಡ್ಜ್ ಮಾಡ್ತಿದ್ದಾರೆ, ಅದು ತಪ್ಪು. ಅಂದ್ರೆ ಈಗ ನಮಗೂ ಗೊತ್ತಲ್ಲ ಎಲ್ಲಿ ಹೇಗಿರ್ಬೇಕು ಅಂತ. ನನಗೆ ದೇವಸ್ಥಾನಕ್ಕೆ ನಾನು ಈಗ ಚಡ್ಡಿ ಹಾಕೊಂಡು ಹೋದೆ ಅಂದ್ರೆ ನಾನೇ ಒಪ್ಪಲ್ಲ ಅದನ್ನ. ಬಿಕಾಸ್ ವಿ ಶುಡ್ ನೋ ನಾವ್ ಎಲ್ಲಿ ಹೇಗಿರ್ಬೇಕು ಅಂತ. ಬಟ್ ನಾವ್ ಜನರಲಿ ನಾವ್ ನಾರ್ಮಲ್ ಏನ್ ಬಟ್ಟೆ ಹಾಕೋಬೇಕು ಅದನ್ನು ಇನ್ನೊಬ್ರು ಹೆದರ್ಕೊಂಡ್ ಹಾಕೋಬೇಕು ಅಂತ ಅಂದ್ರೆ ತಪ್ಪು. ಲೈಕ್ ಇಟ್ಸ್ ಎಲ್ಲ ಇಂಡಿವಿಜುವಲ್. ಈಗ ನಿಮ್ಗೆ ಇಷ್ಟ ನೀವ್ ಹಾಕೊಂಡು, ಐ ಆಮ್ ನಾಟ್ ಕಮಿಂಗ್ ಟು ಜಡ್ಜ್ ನೀವು ಯಾವ ತರ ಬಟ್ಟೆ ಹಾಕೋತೀರಾ, ನಿಮ್ ಸ್ಟೈಲು ನಿಮ್ ಟೇಸ್ಟ್ ನನ್ಗಿರಲ್ಲ. ಸೊ ಅದೊಂದು ತಪ್ಪು ಅಂತ ಅನ್ಸುತ್ತೆ. ಸೊ ಅದೊಂದು ಅದು ಯಾವಾಗ ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಪ್ರಾಬ್ಲಿ ಅದು ಸ್ಲೋಲಿ ಈಗ ಚೇಂಜ್ ಆಗ್ತಾ ಇದೆ. ಬಟ್ ಹಾಗಂತ ನಾವೇನು ಈಗ ಒಬ್ರು ಹೇಳ್ತಾನೆ ಕನ್ನಡತಿನೇ ಅಲ್ಲ ಅಂತ ನಾನು ಹೇಳ್ತೀನಿ, ಅದು ನೀವು ನನಗೆ ಹೇಳ್ಬೇಕಾಗಿಲ್ಲ. ನಾನು ಹುಡ್ದಾಗ್ಲೇ ನಾನು ಕನ್ನಡತಿ ಆಗಿದೆ, ಕರೆಕ್ಟ್ ಅಷ್ಟೇ. ಲೈಕ್ ಯಾರು ನನ್ನಂತೂ ಯಾರು ತಳ್ಳಕ್ಕಾಗಲ್ಲ ಕರ್ನಾಟಕದಿಂದ. ಬಿಕಾಸ್ ನಾನ್ ಬಾಟಪ್ ಇಲ್ಲಿ. ನಿಮ್ಗೆ ಎಷ್ಟು ಹಕ್ಕಿದೆಯೋ ನನಗೂ ನನ್ನ ಕನ್ನಡ ದೇಶದ ಮೇಲೆ ಅಷ್ಟೇ, ಮೀನೇನು ರಾಜ್ಯದ ಮೇಲೆ ಅಷ್ಟೇ ಹಕ್ಕಿದೆ. ಸೊ ಯಾರು ನನ್ನಂತೂ ತಳ್ಳಕ್ಕಾಗಲ್ಲ. ನಾನು ಹುಡ್ದಾಗ್ಲೇ ಐ ಆಮ್ ಕನ್ನಡತಿ. ಸೊ ನನ್ ಜೀವ ಹಾಕೊಂಡು ನಾನು ಕನ್ನಡತಿ.